ಅಂಡ್ ಶಾರ್ಟ್ ಮೂವಿ ಟೈಮ್ ನಲ್ಲಿ ಪ್ರೊಡ್ಯೂಸರ್ ಹೇಗಿದ್ರು, ಫೀಚರ್ ಫಿಲ್ಮ್ಗೆ ಪ್ರೊಡ್ಯೂಸರ್ ಹೇಗಿದ್ರು? ಶಾರ್ಟ್ ಮೂವಿನಲ್ಲಿ ಕಾಫಿ ಬಿಸ್ಕೆಟ್ ಅಲ್ಲೇ ಮುಗಿಸ್ತಿದ್ರಂತೆ, ಫೀಚರ್ ಮೂವಿಗೆ ಬಿರಿಯಾನಿ. ಏನಿಲ್ಲ, ನಾನ್ ಶಾರ್ಟ್ ಫಿಲಮ್ ಅನ್ನು ಒಳ್ಳೆ ಬಜೆಟ್ ಅಲ್ಲೇ ಮಾಡಿದ್ದು. ಹೌದಾ? ಶಾರ್ಟ್ ಫಿಲಮ್ 100 people ಗೆ ಸ್ಕ್ರೀನಿಂಗ್ ಮಾಡಿದ್ದೆ, ಕರ್ಸಿ 100 people ಊಟ ಎಲ್ಲ ಮಾಡಿಸಿ. ಶಾರ್ಟ್ ಫಿಲಮ್ ಮಾಡಿದ ದಿವಸನೇ ನಾನು ಹೇಳಿದ್ದೆ ಇನ್ನೊಂದ್ 2-3 ವರ್ಷದಲ್ಲಿ ಕರ್ನಾಟಕ ಮಾತಾಡೋತರ ಒಂದ್ ಸಿನಿಮಾ ಮಾಡ್ತೀನಿ ನಾನು ಅಂತ. ಅದು ಅವತ್ತೇ ಅವರೆಲ್ಲ ನಂಬಿರ್ಲಿಲ್ಲ, ಓವರ್ ಕಾನ್ಫಿಡೆಂಟ್ ಅನ್ಕೊಂಡ್ರು. ಇವತ್ತು ಮಾಡಿದೀವಿ ಸಿನಿಮಾ. ಸೂಪರ್. ಸೊ ಹೇಗಿತ್ತು ಡಿರೆಕ್ಟರ್? ನಿಜವಾಗ್ಲೂ ಡಿರೆಕ್ಟರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಸಿಚುಯೇಷನ್, ಒಂದು ಟೇಕ್ ಟೈಮ್ ನಲ್ಲಿ ಓ ಗಾಡ್ ಅಮೃತಾಂಜನ್ ಬೇಕೇ ಬೇಕು ಅಂತ ಅನ್ಸೋದೇನಾದ್ರೂ ಇದೆಯಾ? ಯಾರು ಇಲ್ಲ ಅಲ್ಲ, ತುಂಬಾ ಅಂದ್ರೆ ತುಂಬಾ ಹಿಂಗ್ ಮಾಡು ಅಂತ ಟೇಕ್ಸ್ ತಗೊಂಡಿದ್ದು. ಬಿಕಾಸ್ ಡೈರೆಕ್ಟರ್ ಆಂಗಲ್ ಅಲ್ಲಿ ಒಂಥರ ಇರುತ್ತೆ. ರಿಹರ್ಸಲ್ ಮಾಡ್ಬಿಟ್ಟಿದ್ರಲ್ಲ, ಶೂಟಿಂಗ್ ಅಲ್ಲಿ ರೀಟೇಕ್ಗಳು ಇರಲ್ಲ. 2-3 months ರಿಹರ್ಸಲ್ ಮಾಡಿದ್ವಿ. ಒಂದು ಸ್ವಲ್ಪ ಕಷ್ಟ ಅನ್ಸಿದ್ದು ಅಂದ್ರೆ ಫಾದರ್ ಸೆಂಟಿಮೆಂಟ್ ಒಂದು ಇಂಟರ್ವಲ್ ಬ್ಲಾಕ್ ಅಲ್ಲಿ ಬರೋ ಸೀನ್ ಅಲ್ಲಿ ಬಸ್ ಅಲ್ಲಿ ಅದು ಗೊಣ್ಣೆ ಸೋರ್ಸ್ಕೊಂಡೆಲ್ಲ ಅಳಬೇಕು ಅನ್ನೋದಿತ್ತಲ್ಲ, ಅದೊಂದು ಮಾತ್ರ ನಂದು ಸರಿಯಾಗಿ ಅವಾಗ ರಿಯಲ್ ಆಗಿ ಅಮೃತಾಂಜನ್ ತಲೆ ಗುಜ್ಗಂತರ ನನ್ ಮೂಗೊಳಗಡೆ ಹಾಕೊಂಡ್ಬಿಟ್ಟಿದ್ದೀನಿ ಬರ್ಬೇಕು ಅಂತ, ಅವ್ರ ಹಂಗೇ ಬೇಕು ಅಂತ. ಇರೋ ಬಾಡಿಲಿರೋ ನೀರೆಲ್ಲ ಖಾಲಿ ಆಗ್ಬಿಟ್ಟಿತ್ತು. 2-3 ದಿವಸ ಉಸಿರಾಡೆ ಉರಿತಾ ಇರೋದು ಸರ್ ಅದಕ್ಕೆ. ನೈಸ್. ಸೊ ಸಿನಿಮಾ ಇಂಡಸ್ಟ್ರಿ ಬರಕಿನ ಮುಂಚೆ ತಾವೇನ್ ಮಾಡ್ಕೊಂಡಿದ್ರಿ ಚೇತನ್ ಅವ್ರೆ? ಮೇಡಮ್ ನಾನು TCS ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ ಇಂಜಿನಿಯರ್. ಬಾಸ್ ಏನಾದ್ರು ಕಾಲ್ ಮಾಡಿದ್ರೆ ಆಫ್ಟರ್ ದ ರಿಲೀಸ್? ಯಾರು? ನಿಮ್ ಬಾಸ್? ಇಲ್ಲ, ಅಷ್ಟೆಲ್ಲ ಪರಿಚಯನೇ ಆಗ್ಲಿಲ್ಲ, 2 ವರ್ಷ ಅಲ್ಲ ಅಷ್ಟೇ. ಮ್ಯಾನೇಜರ್ಸ್ ಟೀಮ್ ಮೇಟ್ಸ್ ಏನಾದ್ರು ಕಾಲ್ ಮಾಡಿ ಗುರು ನೀನ್ ಇಲ್ಲ ಆಫೀಸ್ ಕಿನ್ನ ಅಲ್ಲೇ ಗುರು ನೀನ್? ಅಲ್ಲ, ಫ್ರೆಂಡ್ಸ್ ಎಲ್ಲ ನನ್ ಕ್ಲಾಸ್ಮೇಟ್ಸ್ ಅವ್ರದ್ದು ವಿಡಿಯೋಗೆ ಮೊನ್ನೆ ಅವ್ರ ಪೋಸ್ಟ್ಗೆ ಯಾವ್ದೋ ಒಂದು ಪೋಸ್ಟ್ಗೆ ಅವ್ರ ಮಗಳು ಬರ್ಡೇಗೆ ಜಸ್ಟ್ ವಿಶ್ ಮಾಡಿದ್ದೆ. ಮಗ ನೀನ್ ವಿಶ್ ಮಾಡ್ಬಿಟ್ಟ, ಆಲ್ರೆಡಿ ಒಂದು ಬೇರೆ ತರ ನೋಡ್ತಿದ್ದಾರೆ. ಸೂಪರ್ ಹಿಟ್ ಐತೆ ಮೇಡಮ್. ಲಾಸ್ಟ್ ಇಯರ್ ಹಾಸ್ಟೆಲ್ ಹುಡುಗರು ಇಟ್ಟವ್ರದ್ದು, ಈ ವರ್ಷ ಅಮೃತಾಂಜನ್ ಹಿಟ್ ಆಗುತ್ತೆ. ಅವರೇ ನಮ್ ಟೀಮ್ ಅಲ್ಲಿ ಅವರೇ ಸೀನಿಯರ್. ನನ್ನ ಭಾಗ್ಯ ಮೇಡಮ್. ಎರಡು ಒಂದು ಯೂತ್ಫುಲ್ ಕಾಮಿಡಿ ಹಿಟ್ಟಲ್ಲಿ 2 ಸಿನಿಮಾದಲ್ಲೂ ಭಾಗಿಯಾಗಿರೋ ತುಂಬಾ ಖುಷಿ ಇದೆ. ಓಕೆ. ಸೊ ಪಾಯಲ್ ಅವ್ರಿಗೆ ಯಾವ್ದು DMs ಬರ್ತಿಲ್ವಂತೆ? ಯಾರು ಹಾರ್ಟ್ ಆತರದೇನು ಕಳ್ಸಲ್ಲ, ಅಯ್ಯಪ್ಪ ಪಾಯಲ್ಲ ಅಂತ ರೈಟ್ ಅಬೌಟ್ ಟರ್ನ್ ಆಗ್ತಾರಂತ? ಹೌದಾ? ಇಲ್ಲ ಆತರ ಇಲ್ಲ. ಬರುತ್ತಾ ಹಾಗಾದ್ರೆ? ಬರುತ್ತೆ. ಏನೆಲ್ಲ ಬರುತ್ತೆ DMs ಯೂಶುವಲಿ? ಅಂದ್ರೆ ಈಗ ನೋಡಕ್ ಆಗಿಲ್ಲ ಮ್ಯಾಮ್, ಅಂದ್ರೆ ಪ್ರಮೋಷನ್ ಟೈಮ್ ಅಲ್ವಾ. ಸೊ ಬಟ್ ವಿಸಿಟ್ ಮಾಡಿರೋದ್ನೆಲ್ಲ ಫೋಟೋ ಕಳಿಸ್ತಾರೆ, ಅದೇ ಕಾಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಬಟ್ ಈ ನಡುವೆ ಪ್ರಮೋಷನ್ ಅಂತ ನೋಡಕ್ ಏನು ಬಂದಿಲ್ವಾ? ಇಲ್ಲ. ಬೇಡಪ್ಪ ಅಂತಾನ? ಇಲ್ಲ ಏನ್ ಅನ್ಸತ್ ನಿಮ್ಗೆ, ಯಾಕೆ ಬಂದಿಲ್ಲ? ಊಟಕ್ಕೊಂದು ತಿಂಡಿಗೊಂದು ಕಾಫಿಗೊಂದು ಬರುತ್ತೆ ಅನ್ಸುತ್ತೆ. ಅಲ್ಲ ಆತರ ಅನ್ನೋದ್ಕಿನ ಬರುತ್ತೆ ಮ್ಯಾಮ್. ಅಂದ್ರೆ ಪ್ರಪೋಸಲ್ ಅನ್ನೋದ್ಕಿನ ಮದ್ವೆ ಆಗದ್ ಕೇಳ ಜಾಸ್ತಿ. ವಿಲ್ ಯು ಮ್ಯಾರಿ ಮೀ? ಮದ್ವೆ ಆಗೋರು ತುಂಬಾ ಲಕ್ಕಿ ಈ ತರ. ನಾನೇ ಕೇಳ್ತೀನಿ, ನನ್ಗೆ ಯಾರು ರಿಪ್ಲೈ ಕೊಡ್ತಾ ಇಲ್ವೇ? ಓಕೆ. ಸೊ ಯಾವ ರೀತಿ ನೀವು ರೆಸ್ಪಾಂಡ್ ಯಾವ ರೀತಿ ಮಾಡ್ತೀರಾ ಅಂತ? ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಮ್ಯಾಮ್. ನೋಡ್ತೀನಿ ಅಂದ್ರೆ ಬರುತ್ತಲ್ಲ, ಅದು ಓಪನ್ ಮಾಡಿಲ್ಲ, ಅಕ್ಸೆಪ್ಟ್ ಅದು ಹಿಡನ್ ಅಲ್ಲಿ ಬರುತ್ತೆ. ಯೂಶಲಿ ಜನರಲ್, ಪ್ರೈಮರಿ, ಹಿಡನ್, ಮತ್ತೆ ಅದ್ರಲ್ಲಿ ಇನ್ನೊಂದು ಇರುತ್ತೆ ಅಂತಾರ. ಸೊ ಮೆಸೇಜ್ ಓಪನ್ ಮಾಡಿದ ತಕ್ಷಣ ಡುಮ್ 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 ಸೀನ್ ಅಂತ ಅಲ್ಲಿ ಕಾಣಿಸ್ಬಿಟ್ರೆ ಅವ್ರು ಆಲ್ರೆಡಿ ಇಮ್ಯಾಜಿನೇಷನ್ ಅಲ್ಲಿ. ಬಟ್ ಸ್ವಲ್ಪ ಜನ ಪಾಸಿಟಿವ್ ಆಗಿ, ಇವಾಗ ಗೌರವ್ ಜೊತೆ ಫೋಟೋ ಎಲ್ಲ ಹಾಕಿದ್ರೆ ನಾನೇನೋ ಅವ್ರ ಗರ್ಲ್ ಫ್ರೆಂಡ್ ಅನ್ನೋ ತರ ಕೋಪ ಮಾಡ್ಕೊಂಡಿರೋದೆಲ್ಲ ಎಮೋಜಿಸ್ ಕಳಿಸ್ತಾರೆ. ನನ್ ಗೌರವ್ ತೋರಿಸ್ತಾ ಇದ್ದೀನಿ ನೋಡು ಅಂತ. ಸುಧಾಕರ್ ಅವರೇ, ತಮಗೆ ಯಾವ ರೀತಿ ಅಂತ ನಿಮ್ಮ ಫ್ರೆಂಡ್ ಸರ್ಕಲ್ ಇಂದ ರೆಸ್ಪಾನ್ಸ್ ಸಿಕ್ತು ಚಿತ್ರ ನೋಡಿದವರು? ಅಂದ್ರೆ ಎಲ್ಲರೂ ಪ್ರೌಡ್ ಫೀಲ್ ಆಗಿದ್ದಾರೆ ಮೇಡಮ್. ಈಗ ರೀಸೆಂಟ್ ಆಗಿ ನಿನ್ನೆ ನನ್ನ ಕಾಲೇಜ್ ಜೂನಿಯರ್ ಒಬ್ಬ ಸಿನಿಮಾಗೆ ಹೋಗಿದ್ದಾನೆ. ಅವನು ವಿಡಿಯೋ ಕಳ್ಸಿದ, ಅಣ್ಣ ಟಿಕೆಟೇ ಸಿಗ್ತಾ ಇಲ್ಲ ಅಣ್ಣ ಅಂತ. ಲೈಕ್ ಫಸ್ಟ್ 2 ಸೀಟ್ ಲೈನ್ಸ್ ಮಾತ್ರ ನೆನ್ನೆ ವಿಕ್ಟ್ರಿ ಸಿನಿಮಾಸ್ ಅಲ್ಲಿ ಸೀಟ್ಸ್ ಇದ್ದಿದ್ದು. ಅವರೆಲ್ಲ ನನ್ನ ಕಾಲೇಜ್ ಡೇಸ್ ಇಂದ ನೋಡಿದಾರೆ. ನಾನು ತುಂಬಾ ವೆರಿ ಫೋಕಸ್ಡ್ ಇದೆ, ನಾನು ಅವತ್ತಿಂದ ಹಿಂಗ್ ಸಿನಿಮಾ ಮಾಡ್ಲೇಬೇಕು ಅಂತ. ಅವಾಗೆಲ್ಲ ನಾನು ಆಡ್ಕೊಳೋರು ನಮ್ಮ ಹುಡುಗರು, ಅಂದ್ರೆ ತಮಾಷೆಗೆ ಅಂತ, ತುಂಬಾ ಸೀರಿಯಸ್ ಆಗೋಲ್ಲ. ಸುಮ್ನಿರಲ್ಲ ನೀನ್ ಎಲ್ಲಿ ಹೀರೋ ಆಗ್ತೀಯ ಅಂತ ನನ್ನ ಕ್ಲಾಸ್ಮೇಟ್ ಅನ್ನೋನು ನೆನ್ನೆ ಅವ್ನು 19 ಸಿನಿಮಾ ಕರ್ಕೊಂಡು ನಿಮ್ಗೆ ಹೀರೋ ಆಗ್ಬೇಕು ಅನ್ನೋದೇ ಇತ್ತು ಝೀಲೋ. ಸೂಪರ್, ವೆರಿ ಮಚ್. ನಾನು ಇದ್ದೇ ಆಗ್ಬೇಕು ಅಂತ ನಾನು ಅವಾಗಿಂದನೂ ಹಂಗೆ ಇದ್ದಿದ್ದು. ನೆನ್ನೆ ನನ್ನ ಕ್ಲಾಸ್ಮೇಟ್, ನನ್ನ ವೆರಿ ಕ್ಲೋಸ್ ಸರ್ಕಲ್ 3 ಜನ ಕಾಲೇಜಲ್ಲಿ. ಅದರಲ್ಲಿ ನನ್ನ ಕ್ಲಾಸ್ಮೇಟ್ ಒಬ್ಬ ನಾನು ಆಡ್ಕೊಳೋ, ನಾನು ಹೇಳಿದ್ರೆ ನಂಬ್ತಿರ್ಲಿಲ್ಲ. ನಿನ್ನೆ ಅವ್ರ 18 ಸಿನಿಮಾ ಕರ್ಕೊಂಡು ಹೋಗೋಣ, ಅವ್ರ 18 ಸ್ಟೇಟಸ್ ಹಾಕೋಳೆ 5 ಸ್ಟಾರ್ ಕೊಟ್ಬಿಟ್ಟು. ಅವ್ರು ಅದೇ ಮೆಸೇಜ್ ಆಗ್ತಾ, ಮಚ್ಚ ನಾನು 18 ಸ್ಟೇಟಸ್ ಹಾಕೊಳ್ಳೋ, ನೀನ್ ಸಿನಿಮಾ ಇಷ್ಟ ಆಗ್ಬಿಟ್ಟು ಅಂತ. ನಾನು ಅವ್ನಿಗೆ ಅವಾಗ ಅದೇ ಹೇಳ್ದೆ, ನನ್ನ ಮಗನೇ ಆಡ್ಕೊಂತ ಇದ್ದೆ ನೋಡಿ, ಇವಾಗ ನಾನು ಹಿಟ್ಟಾಗಿರೋ ಸಿನಿಮಾ ಹೀರೋ ಅಂತ ಅಂದೆ. ಖುಷಿ ಪಟ್ಟ ಅವನು. ಇಲ್ಲ ಮಚ್ಚ, ನೀನ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ತಾ ಇದ್ರೆ ನಂಬ್ತಿದ್ದೆ, ನೀನ್ ಹೀರೋ ಅಂತಿದ್ದಲ್ಲ ಅದಕ್ಕೆ ನಂಬಕ್ ಆಗ್ತಿರ್ಲಿಲ್ಲ. ಸೊ ಪಲ್ಲವಿ, ಹೇಗಿತ್ತು ಈ ಅಪ್ರೋಚ್, ಹೇಗಿತ್ತು ಈ ಚಿತ್ರಕ್ಕೆ ತಮಗೆ? ನನ್ಗೆ ಸುಧಾಕರ್ ಇಂದ ಅಪ್ರೋಚ್ ಆಗಿದ್ದು. ಸುಧಾಕರ್ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ನೋಡ್ತಾ ಇದ್ರು. ಅವಾಗ ನಂಗೆ ಮೋಹಿತ್ ಸರ್ ಜೊತೆ ನಾನು ಯಾವ್ದು ಶಾರ್ಟ್ ಫಿಲಮ್ ಮಾಡಿರ್ಲಿಲ್ಲ.
ಸೊ ಇವನು ಮೋಹಿತ್ ಸರ್ಗೆ ಅಪ್ರೋಚ್ ಮಾಡಿದ್ಮೇಲೆ ಹೋಗಿ ನಾನು ಅವ್ರನ್ನ ಮೀಟ್ ಮಾಡಿ ಸೊ ಆಮೇಲೆ ಹಂಗೇನೆ ಅವ್ರು continue ವೆಯ್ಟ್ ಆಯ್ತು. ರಿಡ್ಯೂಸ್ ಮಾಡು ಅಂತ ಹೇಳಿದ್ರು, ಇವಳು ಮಾಡ್ಲಿಲ್ಲ.